ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ರೂಪಣಾತ್ಮಕ ಪರೀಕ್ಷೆ ಜುಲೈ 2026ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಒಟ್ಟಾರೆ ನಿಮಗಿಲ್ಲಿ 20 ಅಂಕಗಳಿಗೆ ಟೆಸ್ಟ್ ನಡೆಯುವಂಥದ್ದು ಮಕ್ಕಳ. ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ನೀರಿನ ವಿದ್ಯುತ್ ವಿಭಜನೆ, ಅಲ್ಲಿ ಏನಾಗ್ತದೆ, ಕ್ಯಾಥೋಡ್ ಹತ್ರ ಬರುವಂಥದ್ದು ಯಾವುದು ಮಕ್ಕಳ? ಹೈಡ್ರೋಜನ್ ಆಗಿರುತ್ತೆ. ಆ್ಯನೋಡ್ ಹತ್ರ ಹೋಗುವಂಥದ್ದು ಏನಾಗಿರುತ್ತೆ? ಆಕ್ಸಿಜನ್ ಆಗಿರ್ತದೆ. ಅದು ನೀವು ಕರೆಕ್ಟಾಗಿ ತಿಳ್ಕೊಂಡಿರಿ. ಪಾಸಿಟಿವ್ ನೆಗೆಟಿವ್ ಹತ್ರ ಹೋಗುತ್ತೆ, ನೆಗೆಟಿವ್ ಪಾಸಿಟಿವ್ ಹತ್ರ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ. ಯಾವುದ್ರ ಮೂಲಕ ಸಾಗಾಣಿಕೆಗೆ ಏನಂತ ಹೇಳಿ ಕರಿತೀವಿ? ಇಲ್ಲಿ 4 ಆಪ್ಷನ್ ಇದೆ. ಅದು ವಸ್ತು ಸ್ಥಾನಾಂತರಣ ಆಗಿರ್ತದೆ ಮಕ್ಕಳ. ಹಾಗಾಗಿ ವಸ್ತು ಸ್ಥಾನಾಂತರಣದ ಮೂಲಕ ವಿಲೀನಗೊಳ್ಳಬಲ್ಲಂತಹ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳು ಸಾಗಾಣಿಕೆ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ನಾವು ವಿಭವಾಂತರ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಒಂದು ಏಕಮಾನ ಆವೇಶವನ್ನು ಒಂದೇ ಮಂಡಲದಲ್ಲಿ, ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವ ಆಗುತ್ತದೆ. ಇದರ SI ಏಕಮಾನ ವೋಲ್ಟಾಮೀಟರ್ ಆಗಿರ್ತದೆ. ಅದು ಸಹ ಗೊತ್ತಿರಲಿ ಮಕ್ಕಳ, ಕೇಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ 4 ಓಮ್ ರೋಧಕ, 5 ವೋಲ್ಟ್ ಬ್ಯಾಟ್ರಿ, ಆಮೀಟರ್, ವಿದ್ಯುತ್ ಬಲ್ಬ್ ಇವುಗಳನ್ನು ಸರಣಿ ಜೋಡಣೆಯಲ್ಲಿ ತೋರಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ ಮಕ್ಕಳ, ಇದು ಚಿತ್ರವಾಗಿರ್ತದೆ. ಇದೇ ರೀತಿ ಒಂದು ಸರಳ ಜೋಡಣೆ, ಸರಣಿ ಜೋಡಣೆಯಲ್ಲೇ ಇರುವಂಥದ್ದು. ನೀಟಾಗಿ ನೋಡ್ಕೊಳ್ಳಿ, 1 ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಇಲ್ಲಿ 5ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸಿರುವುದು ಆಗುವ ಪ್ರಯೋಜನವೇನು? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಮಕ್ಕಳ ಇದು. ಯಾಕೆ ಅಂತ ಹೇಳಿದರೆ, ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗುವುದಿಲ್ಲ, ಮತ್ತು ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಸಾರವಾಗಿ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಈ 3 ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾರಣ ಕೊಡಿ ಕೇಳಿದರೆ, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ, ಅಥವಾ ನಾವು ಅದನ್ನು ಅಪಧಮನಿಗಳು ಅಂತೇಳಿ ಕರಿತೀವಿ. ಯಾಕೆ ಅಂತ ಹೇಳಿದರೆ, ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪನ್ನು ಮಾಡಬೇಕಾಗಿರ್ತದೆ. ಏಕೆಂದರೆ ಅಪಧಮನಿಗಳ ಮೂಲಕ, ಅಂದರೆ ಹೃತ್ಕುಕ್ಷಿಗಳ ಮೂಲಕ ರಕ್ತವನ್ನು ಅಂಗಗಳಿಗೆ ಕೊಂಡೊಯ್ತದೆ. ಅಂಗಗಳಿಂದ, ದೇಹದ ಹೊರಭಾಗದಿಂದ ಹೃದಯಕ್ಕೆ ಅಭಿಧಮನಿಗಳು ತರ್ತವೆ. ಹಾಗಾಗಿ ಅವುಗಳ ಭಿತ್ತಿ ಏನಾಗಿರ್ತದೆ? ತೆಳುವಾಗಿರ್ತದೆ. ಅವು ದಪ್ಪ ಭಿತ್ತಿಯನ್ನು ಹೊಂದಿರೋದಿಲ್ಲ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ, ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿ ಅವಶ್ಯಕ ಇರ್ತದೆ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ. ಹಾಗಾಗಿ ಅವು ಆಕ್ಸಿಜನ್ ಯುಕ್ತ ಆಗಿರ್ತದೆ ಮಕ್ಕಳ. ಆಕ್ಸಿಜನ್ ಪ್ರತ್ಯೇಕಿಸೋಕ್ಕೆ ಬೇಡ ಅಂತ ಹೇಳಿದ್ರೆ, ಮೀನುಗಳಲ್ಲಿ, ಈ ಕಪ್ಪೆಗಳಲ್ಲಿ ನಮಗೆ ಅಲ್ಲಿ ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಆಗಿರ್ತದೆ. ಏಕೆಂದರೆ ಸ್ತನಿಗಳಲ್ಲಿ ಹೆಚ್ಚಿನ ಉಷ್ಣತೆ ಬೇಕಾಗಿರ್ತದೆ ತಮ್ಮ ದೇಹವನ್ನು ಕಾಪಾಡಿಕೊಳ್ಳಿಕ್ಕಾಗಿ. ಹಾಗಾಗಿ ಈ ರೀತಿ ಇರ್ತದೆ. ನೆಕ್ಸ್ಟ್, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡನ್ನು ಕೇಳಿದ್ದಾರೆ ಮಕ್ಕಳ. ಇದು ನೋಡಿ ಚಿತ್ರ, ಅಲ್ಲಿ 2 ದಂಡ ಇರ್ತದೆ, ಒಂದು ಕ್ಯಾಥೋಡು, ಒಂದು ಆ್ಯನೋಡು. ಅದನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಅದು ಗ್ರಾಫೈಟ್ ದಂಡ. ಬಹಳ ಈಸಿ, 2 ಅಂಕಕ್ಕೆ ನಿಮಗೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ. 8ನೇ ಪ್ರಶ್ನೆ,
ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ಕೇಳಿದ್ದಾರೆ. ಮತ್ತು ಯಾವುದು, ಅದು ಏಕೆ, ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬೇಕು. ಸೊ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟಿಗೆ, ಸೊ ಅಲ್ಲೇನಾಗ್ತದೆ ಸ್ಥಾನಪಲ್ಲಟ ಕ್ರಿಯೆ. ಸೊ ಬಹಳ ಈಸಿ ಮಕ್ಕಳ. ಕಬ್ಬಿಣ ಕಾಪರ್ ಸಲ್ಫೇಟ್ CuSO4 ಜೊತೆ ಏನಾಗ್ತದೆ ವರ್ತಿಸ್ತಾ ಇದೆ. ಆಗ ಏನಾಗ್ತದೆ, ಸೊ ಕಾಪರ್ ಸಲ್ಫೇಟನ್ನು ಏನು ಮಾಡಿಕೊಡ್ತದೆ, ಬಿಟ್ಕೊಡ್ತದೆ. ಐರನ್ ಏನು ಮಾಡ್ತದೆ, ಅದನ್ನು ತೆಗೆದುಕೊಂಡು ಫೆರಸ್ ಸಲ್ಫೇಟ್ ಆಗ್ತದೆ. ಸೊ ಹಾಗಾಗಿ ನಮಗೆ ರಾಸಾಯನಿಕ ಸ್ಥಾನಪಲ್ಲಟ, ಯಾಕೆಂದರೆ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಇದು ಲೋಹ ಆಗಿರೋದ್ರಿಂದ ಏನಾಗುತ್ತೆ, ಕಾಪರಿಂದ ತಾಮ್ರದ ಸಲ್ಫೇಟಿಂದ ಸಲ್ಫೇಟನ್ನು ಸ್ಥಾನಪಲ್ಲಟಗೊಳಿಸ್ಕೊಳ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದರಲ್ಲೇ ಸಬ್ ಕ್ವಶನ್ ಇದೆ, 6 ಓಮ್ 9 ಓಮ್ 4 ಓಮ್ ರೋಧ ಹೊಂದಿರುವ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ನಾವು ಓಮ್ನ ನಿಯಮವನ್ನು ನೋಡೋಣ ಮಕ್ಕಳ. ಸೊ ಓಮ್ನ ನಿಯಮ ಅಂತ ಹೇಳಿದರೆ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿನ ಮೂಲಕ ಅದರ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ಅಂದರೆ V ಪ್ರಪೋರ್ಷನಲ್ ಟು I ಆಗಿರ್ತದೆ. ಸೊ ಈ ಪ್ರಪೋರ್ಷನಾಲಿಟಿಯನ್ನು ನಾವು ರಿಮೂವ್ ಮಾಡಿದ್ರೆ V = I × R ಆಗುತ್ತದೆ. R ಅನ್ನು ನಾವು ಇಲ್ಲಿ ಸ್ಥಿರಾಂಕ ಅಂತೇಳಿ ತಗೋತೀವಿ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ V = IR. ಸೊ ಹಾಗಾಗಿ ನೀವು ಕರೆಕ್ಟಾಗಿ ನಿಯಮವನ್ನು ಬರೀಬೇಕು. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರದ ಮೂಲಕ ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳ. ಸೊ ಒಟ್ಟು ರೋಧವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಸಮಾಂತರ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಸೂತ್ರ, 1/Rp = 1/R1 + 1/R2 + 1/R3. ಸೊ ರೋಧಗಳನ್ನೆಲ್ಲವನ್ನು ಬರ್ಕೊಳ್ಳಿ. ಸೊ ಛೇದಕ್ಕೆ ಬಂದರೆ ಏನಾಗ್ತದೆ, 6 9 4 ಇದೆ. ಹಾಗಾಗಿ ಲಸಹವನ್ನು ತೆಗೆದುಕೊಂಡ್ರೆ ನಮಗೆ ಲಸಹ 36 ಆಗ್ತದೆ. ಸೊ 36 ತೆಗೆದುಕೊಂಡು ಮಾಡಿದರೆ 19/36. ಸೊ ಅದನ್ನು ಡಿವೈಡ್ ಮಾಡಿದರೆ 1.86 ಓಮ್ ಬರುತ್ತೆ. ಇದು ಒಟ್ಟು ರೋಧ ಆಗ್ತದೆ. ನೆಕ್ಸ್ಟ್ 4 ಅಂಕದ ಒಂದು ಪ್ರಶ್ನೆ ಇದೆ ಮಕ್ಕಳ. 10ನೆಯ ಪ್ರಶ್ನೆ, ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಕಾವಲು ಕೋಶ ಪತ್ರರಂಧ್ರ. ಸೊ ಬಹಳ ಈಸಿ ಇದೆ ಮಕ್ಕಳ. ನೋಡಿ ಚಿತ್ರವನ್ನು ನೋಡಿ. ಸೊ ಇದು ತೆರೆದ ಪತ್ರರಂಧ್ರ. ಮುಚ್ಚಿದ ಪತ್ರರಂಧ್ರಕ್ಕೆ ಏನಾಗಿರ್ತದೆ ಅಂದರೆ ಈ ರೀತಿ ಫುಲ್ಲು ಕ್ಲೋಸ್ ಆಗಿರ್ತದೆ ಮಕ್ಕಳ. ಇದೇ ಸೇಮ್ ಚಿತ್ರ. ಸೊ ಅದು ಫುಲ್ಲಿ ಕ್ಲೋಸ್ಡ್ ಆಗಿರ್ತದೆ. ಸೊ ಹಾಗಾಗಿ ಅದು ಮುಚ್ಚಿದ ಪತ್ರರಂಧ್ರ ಆಗ್ತದೆ. ಸೊ ಇದರಲ್ಲಿ ಇದು ಕಾವಲು ಕೋಶ, ಇದು ಪತ್ರರಂಧ್ರ. ನೆಕ್ಸ್ಟ್ ಕಾವಲು ಕೋಶದ ಕಾರ್ಯವೇನು, ತೆರೆದ ಪತ್ರರಂಧ್ರ ಸಸ್ಯಕ್ಕೆ ಯಾವ ರೀತಿ ಸಹಾಯವಾಗಿದೆ ಕೇಳಿದ್ದಾರೆ. ಸೊ ಕಾವಲು ಕೋಶದ ಕಾರ್ಯನೇ ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುವಂಥದ್ದು. ಸೊ ಈ ತೆರೆದ ಪತ್ರರಂಧ್ರ ಸಸ್ಯಕ್ಕೆ ಯಾವ ರೀತಿ ಸಹಾಯವನ್ನು ಮಾಡ್ತದೆ ಅಂತ ಹೇಳಿದ್ರೆ, ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯವನ್ನು ಇದು ಮಾಡ್ತದೆ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳ. ಸೊ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಟೆಸ್ಟಿಗೂ ಕೇಳ್ತಾರೆ. ಸೊ ಕ್ವಶನ್ ಆನ್ಸರ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ಗಳಿಗೂ ಸಹ, ಮಿಡ್ ಟರ್ಮ್ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೂ ಸಹ ಬಹಳ ಯೂಸ್ಫುಲ್ ಆಗೋವಂಥ ಕ್ವಶನ್ಸ್ಗಳಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.